ಬಜೆಟ್ ಯಾವ ರೀತಿಯಾಗಿ ಸದ್ದು ಮಾಡುತ್ತೋ ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಅವರು ಧರಿಸುವಂತ ಸೀರೆ ಬಗ್ಗೆ ಕೂಡ ಅಷ್ಟೇ ಚರ್ಚೆ ಆಗುತ್ತೆ, ಅಷ್ಟೇ ಗಮನ ಕೂಡ ಸೆಳೆಯುತ್ತೆ. ಯಾಕಂತಂದ್ರೆ ಅದರ ಹಿಂದೆ ಒಂದಷ್ಟು ಕಥೆಗಳಿರುತ್ತೆ, ಸಾಕಷ್ಟು ಕಲಾವಿದರಿಗೆ ಗೌರವವನ್ನ ಅವರು ಸೂಚಿಸ್ತಾರೆ. ಸೊ ಈ ಬಾರಿ ಕೂಡ ಅಂಥದ್ದೇ ಕಥೆ ಇದೆ. ಸೊ ಈ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ಮೇನಿನ ಥೀಮ್ನ ಕಸೂತಿ, ಚಿನ್ನದ ಅಂಚು ಹೊಂದಿರುವಂತ ಕೆನೆ ಬಣ್ಣದ ಕೈಮಗ್ಗದ ರೇಷ್ಮೆ ಸೀರೆಯನ್ನ ಧರಿಸಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ದೇಶದ ಅತ್ಯಂತ ಪ್ರಖ್ಯಾತ ಮಧುಬನಿ ಕಲೆಗೆ ನೀಡುವಂತ ಗೌರವಾರ್ಥ. ಸೊ ಈ ಸೀರೆಯನ್ನ ನಿರ್ಮಲಾ ಸೀತಾರಾಮನ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ದುಲಾರಿ ದೇವಿಯವರು ನೀಡಿದ್ದಾರೆ. ಸೊ ಮಧುಬನಿ ಕಲೆ ಅಂದ್ರೆ ಏನು? ಇದು ಬಿಹಾರದ ಮಿಥಿಲಾ ಪ್ರದೇಶದ ಸಾಂಪ್ರದಾಯಿಕ ಜಾನಪದ ಕಲಾ ಪ್ರಕಾರ. ಪದ್ಮಶ್ರೀ ಪುರಸ್ಕೃತೆ ದುಲಾರಿ ದೇವಿಯವರು ಬಾಲ್ಯ ವಿವಾಹ ಆಗಿರಬಹುದು, ಏಡ್ಸ್ ಆಗಿರಬಹುದು, ಭ್ರೂಣ ಹತ್ಯೆಯಂತ ವಿಷಯಗಳ ಬಗ್ಗೆ ತಮ್ಮ ವರ್ಣಚಿತ್ರಗಳ ಮೂಲಕ ಜಾಗೃತಿಯನ್ನ ಮೂಡಿಸಿದವರು. ಸೊ ಶ್ರೀಮತಿ ದೇವಿ ಕನಿಷ್ಠ 10,000 ವರ್ಣಚಿತ್ರಗಳನ್ನ ಕೂಡ ರಚಿಸಿದ್ದಾರೆ. ಸೊ ದುಲಾರಿ ದೇವಿಯವರು ಹಣಕಾಸು ಸಚಿವರಿಗೆ ಈ ಒಂದು ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟಂತ ಸಂದರ್ಭದಲ್ಲಿ ಸಾಧ್ಯವಾದ್ರೆ ಈ ಸೀರೆಯನ್ನ ಬಜೆಟ್ ಮಂಡನೆ ಸಮಯದಲ್ಲಿ ಉಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಸೊ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಅದೇ ಸೀರೆಯನ್ನ ಉಟ್ಟಿದ್ದಾರೆ.